ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೀತಾಂಜಲಿ ಭರತ್. ನಾನಿವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದೇನಿದು ರವೆ ರೊಟ್ಟಿಲಿ ಏನಿದೆ ಸ್ಪೆಷಲ್ ಅಂತೀರಾ? ಸ್ಪೆಷಲ್ ಇದೆ, ಯಾಕಂದರೆ ಮಕ್ಕಳು ರೊಟ್ಟಿನ ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಆದರೆ ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಡಿ, ಆಮೇಲೆ ನೀವೇ ನೋಡ್ತೀರಾ ತಿಂತಾರೋ ಇಲ್ಲ ಅನ್ನೋದು. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಮೊದಲಿಗೆ 2.5 ಕಪ್ ಆಗುವಷ್ಟು ಸಣ್ಣ ರವೆ ಅಂದರೆ ಬಾಂಬೆ ರವೆ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ರವೆ ನೆನೆಯೋಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು 15 ನಿಮಿಷ ನೆನೆಯೋಕ್ಕೆ ಸೈಡಲ್ಲಿ ಇಟ್ಬಿಡಿ. ಸೊ ಈಗ ರವೆ ನೆಂದ ಮೇಲೆ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿರೋಂತಹ 2-3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ ನಾವು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2-3 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು, ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡಿ. ಈಗ ಈ ಮಿಶ್ರಣ ರೆಡಿ ಇದೆ. ಈಗ ಇದನ್ನು ನಾವು ಕಾದಿರೋ ಹೆಂಚು ಮೇಲೆ ನೋಡಿ ನಾನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ, ಹಂಗೆ ಕೈಯಲ್ಲೇ ಎಳಿಬೋದು, ಅಷ್ಟು ತೆಳ್ಳಗೆ ಬರುತ್ತೆ. ಒಂಚೂರೂ ಕಿತ್ತೋಗಲ್ಲ ರೊಟ್ಟಿ. ನೋಡೋಕ್ಕೂ ಎಷ್ಟು ಕಲರ್ಫುಲ್ಲಾಗಿರುತ್ತೆ, ನೀವೇ ನೋಡಿ. ಹಾಗೆ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಂತರ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಬಿಸಿ ಬಿಸಿ ರೊಟ್ಟಿ ಮೇಲೆ ತುಪ್ಪ ಹಾಕ್ಕೊಂಡು ಈ ಚಳಿಯಲ್ಲಿ ತಿಂತಾಯಿದ್ರೆ ಮಕ್ಕಳು ಕೂಡ ಒನ್ ಮೋರ್ ಅಂತಾರೆ. ಬೇಕಾದ್ರೆ ನೀವೇ ಟ್ರೈ ಮಾಡಿ ನೋಡಿ. ನಾನು ಇದನ್ನು ಕಡಲೆ ಬೀಜ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಕಾಯಿ ಚಟ್ನಿನೂ ಮಾಡ್ಕೊಬೋದು. ಸೊ ಈಗಲೇ ಟ್ರೈ ಮಾಡಿ, ಹೇಗಿತ್ತು ರೆಸಿಪಿ ಅಂತ ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇದನ್ನು ಪ್ಲೇಟಿಗೆ ಹಾಕಿ ನನ್ನ ಮಗನಿಗೂ ಕೊಟ್ಟಿದ್ದೀನಿ ನೋಡಿ. ಅವನು ತಿಂದ್ಬಿಟ್ಟು ಅವನೇ ಏನು ಹೇಳ್ತಾನೆ ನೀವೇ ನೋಡಿ ಎಕ್ಸ್ಪ್ರೆಷನ್ನು ನೋಡಿ. ಹಂಗೆ ಕೇಳ್ತಾ ಇದ್ದೀನಿ, ತಿಂತಾನೆ, ಸೂಪರ್ ಅಂತೆ.